ಮಂಜಿನ ನಗರಿ ಕೊಡಗು ಮಡಿಕೇರಿ ಗುಂಡಿಮಯ ಆಗಿದೆ. ರಸ್ತೆಯಲ್ಲಿ ಭತ್ತ ಬಾಳೆಗಿಡ ನೆಟ್ಟು ಮೀನುಗಳನ್ನು ಸಾಕಣೆ ಮಾಡಬಹುದು. ಅಷ್ಟರ ಮಟ್ಟಿಗೆ ಮಡಿಕೇರಿ ನಗರದ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ನಮ್ಮ ಸರ್ಕಾರಗಳಿಗೆ ಸ್ಥಳೀಯ ಆಡಳಿತ ಮಂಡಳಿಗಳಿದೆ ಯಾವ್ಯಾವ ಇದ್ದಾವೆ, ನಾಚಿಕೆ ಆಗಬೇಕು ಅವರಿಗೆ. ಮನೆಯಲ್ಲಿ ಸ್ನಾನ ಮಾಡೋದರ ಬದಲು ಈ ಗುಂಡಿಯಲ್ಲಿ ಬೆಳಗ್ಗೆ ಬಂದು ಸ್ನಾನ ಮಾಡಿ ಹೋಗಬೇಕು ಅಧಿಕಾರಿಗಳು, ಸ್ಥಳೀಯ ಆಡಳಿತ ಜೊತೆಗೆ ನಮ್ಮ ಸರ್ಕಾರ, ಸ್ಥಳೀಯ ರಾಜಕಾರಣಿಗಳು ಯಾರಿದ್ದಾರೆ. ಇದೇ ನೀರೇನು ನಿಂತಿದೆಯಲ್ಲ, ಇಲ್ಲೇ ಸ್ನಾನ ಮಾಡಿ ಅದೇ ನೀರಲ್ಲಿ ಈಜಾಡಿಕೊಂಡು ಇದರ ಲಾಭನೂ ಕೂಡ ಹೇಳ್ಬೋದು ಅವರು. ಪ್ರವಾಸಿಗರು ಯಾರಿದ್ದಾರೆ ಅವರಿಗೆ ಮಡಿಕೇರಿ ನಗರನೇ ಆಫ್ ರೋಡ್ ಡ್ರೈವು. ತಕ್ಷಣ ಮಡಿಕೇರಿ ನಗರದ ರಸ್ತೆಗಳನ್ನು ಸರಿಪಡಿಸಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಕೊಡಗು ಅಭಿವೃದ್ಧಿ ಸಮಿತಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದೆ. ನೋಡಿ, ಮಳೆಗಾಲ ಕೊಡಗು ಜಿಲ್ಲೆಗೆ ಈಗ ತುಂಬ ಜನ ಆಫ್ ರೋಡ್ನ ಪ್ರವಾಸಿಗರು ಯಾರಿದ್ದಾರೆ ಎಲ್ಲರೂ ಕೂಡ ಬರ್ತಾರೆ. ಒಂದು ವೇಳೆ ರಾತ್ರಿ ಹೊತ್ತೇನಾದರೂ ಆಗಿದ್ದೇ ಆದರೆ ಅವರ ಜೀವಕ್ಕೆ ಯಾರೂ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ನಾವು ಮಡಿಕೇರಿ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಜಿಲ್ಲಾಧ್ಯಕ್ಷ ಪ್ರಸನ್ನ ಭಟ್ ಮಾತಾಡ್ತೀವಿ. ನೋಡಿ, ಮಡಿಕೇರಿಲಿ ವಿಪರ್ಯಾಸ ಅಂತ ಹೇಳಿದ್ರೆ ನಮ್ಮ ಮಳೆಗಾಲದಲ್ಲೂ ಅಷ್ಟೇ, ನಮ್ಮ ಬೇಸಿಗೆಯಲ್ಲೂ ಅಷ್ಟೇ ಮಡಿಕೇರಿ ನಗರ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಪ್ರವಾಸಿಗರು ಬಹಳ ಗಂಟೆ ಬರ್ತದೆ ನಮ್ಮ ಮಡಿಕೇರಿ ಕೊಡಗಿನಲ್ಲಿ. ಆದರೆ ಈ ರಸ್ತೆ ನೋಡಿದ್ರೆ 6 ತಿಂಗಳಿಗೂ ಮಾಡ್ತಾರೆ, ನಮ್ಮ ಕಳಪೆ ಕಾಮಗಾರಿ ಆಗ್ತದೆ, ಪುನಃ ಅದನ್ನು ಪ್ಯಾಚ್ ವರ್ಕ್ ಮಾಡ್ತಾರೆ. ಸರ್, MLA ಗಳವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇಕಾದಷ್ಟು ಅನುದಾನವನ್ನು ಮಾನ್ಯ ಶಾಸಕರಾದ MLA ಮಂತ್ರಿಗಳು ತಂದಿದ್ದಾರೆ. ಅನುದಾನವನ್ನು ತಂದಿದ್ರು ಇವರು ಸದ್ವಿನಿಯೋಗ ಮಾಡ್ಕೊಳ್ಳಿಕ್ಕೆ ಸದಸ್ಯರು ಇಚ್ಛಾಶಕ್ತಿ ಇಲ್ಲ ಅಂದರೆ MLA ಆದರೂ ಏನು ಮಾಡ್ತಾರೆ? ಲಕ್ಷಾಂತರ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ BJP STP ಅನ್ನೋ ಪಕ್ಷ ಭೇದವನ್ನು ಮರೆತು ಲಕ್ಷಾಂತರ ರೂಪಾಯಿ ಅನುದಾನವನ್ನು ನಮ್ಮ MLA ಅವರು ತರ್ತಿದ್ದಾರೆ. ಇಚ್ಛಾಶಕ್ತಿ ಇಲ್ಲದಂಥ ಈ ನಗರಸಭಾ